ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳೇ ಇಲ್ಲ ಅನ್ನೋದ್ರ ಬಗ್ಗೆ, ಟಿಕೆಟ್ಗೆ ಆಕಾಂಕ್ಷಿಗಳೇ ಇಲ್ಲ ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಇದೆ, ಟಿಕೆಟ್ ಬೇಡ, ನನಗೂ ಬೇಡ, ಮಕ್ಕಳಿಗೂ ಬೇಡ ಅಂತೇಳಿ ಹೇಳ್ತಾ ಇದ್ದಾರಂತೆ. ಕುಟುಂಬದವರಿಗೂ ಬೇಡ, ರಾಜ್ಯ ಕಾಂಗ್ರೆಸ್ಗೆ. ಹಾಗಾದ್ರೆ ಈ ಭಯ, ನಾನು ಸ್ಪರ್ಧೆ ಮಾಡೋದಿಲ್ಲ, ನಮ್ಮ ಮನೆಯವರು ಮಾಡೋದಿಲ್ಲ, ನನ್ನ ಮಕ್ಕಳು ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ ಅನ್ನೋದು ಯಾಕೆ ಬಂತು? ಮೋದಿಯವರ ಭಯನ? ಲೋಕ ವ್ಯೂಹಕ್ಕೆ ಬರಲು ಸ್ವತಃ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. 9 ಜನ ಹಾಲಿ ಸಚಿವರಿಂದ ಲೋಕಸಭೆಗೆ ತೀವ್ರ ಹಿಂದೇಟು. ಲೋಕಸಭೆಗೆ ಸ್ಪರ್ಧೆಗೆ, ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳಿದ್ರೂ ಕೂಡ ನಾವು ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾರಂತೆ. 8 ರಿಂದ 9 ಸಚಿವರನ್ನ ಕಣಕ್ಕಿಳಿಸಲು ಹೈಕಮಾಂಡ್ ಪ್ಲಾನ್ ಮಾಡಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಎಲ್ಲ ಉಲ್ಟಾಪಲ್ಟಾ ಆಗಿದೆ. ಸಚಿವರುಗಳೇ ಹೇಳ್ತಾ ಇದ್ದಾರೆ, ನಮಗೆ ಟಿಕೆಟ್ ಬೇಡ, ನಮ್ಮ ಮನೆಯಿಂದನೂ ಕೂಡ ಯಾರು ಸ್ಪರ್ಧೆ ಮಾಡೋದಿಲ್ಲ, ಲೋಕಸಭಾ ಚುನಾವಣೆಯಲ್ಲಿ ನಾವು ಕಂಟೆಸ್ಟ್ ಮಾಡೋದಿಲ್ಲ. ಸಚಿವರುಗಳೇ ಹೇಳ್ತಾ ಇದ್ದಾರೆ. ಯಾಕಾಗಾದ್ರೆ ಏನು? ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಕಾರಣ ಆಗಿದೆ. ನಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರು ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರು ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರು ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ. ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದಂಥ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆಯನ್ನ ಎದುರಿಸ್ತಾ ಇದೆಯಾ? 1-to-1 ಸಚಿವರ 1-to-1 ಮೀಟಿಂಗ್ ಕರೆದಿದೆ ಹೈಕಮಾಂಡ್. ದೆಹಲಿಗೆ ಬರುವಂತೆ ಕೆಲ ಸಚಿವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಜನವರಿ ಮೊದಲ ವಾರದಿಂದ 1-to-1 ಮೀಟಿಂಗ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಸಚಿವರನ್ನೇ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮನವೊಲಿಕೆ ಮಾಡ್ತಾರೆ ಸುರ್ಜೇವಾಲಾ. ಅದಕ್ಕಾಗಿಯೇ ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವರಿಗೆ ಟಾರ್ಗೆಟ್ ನೀಡಲು ಮುಂದಾಗಿರುವ ಸುರ್ಜೇವಾಲಾ, ಸಚಿವರ ಟಾರ್ಗೆಟ್ ಮಿಸ್ ಆದ್ರೆ ಚುನಾವಣೆ ಬಳಿಕ ಸಚಿವ ಸ್ಥಾನವೂ ಕೂಡ ಕೈತಪ್ಪಿ ಹೋಗುವಂತ ಸಾಧ್ಯತೆಯೂ ಇದೆ, ಅವರಿಗೆ ತಲೆದಂಡ ಆಗುವಂತ ಸಾಧ್ಯತೆಯೂ ಇದೆ. ರಣದೀಪ್ ಸುರ್ಜೇವಾಲಾ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಚಿವರುಗಳಿಗೆ ಕೆಲ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡ್ತಾರೆ. ಅಭ್ಯರ್ಥಿಯನ್ನ ನಿಲ್ಲಿಸಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಂದು ಬೆಂಬಲವಾಗಿದ್ದು ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಒಂದು ವೇಳೆ ಅದರಲ್ಲಿ ಫೇಲ್ ಆದರೆ ಯಾರು ಮಂತ್ರಿಗಳಿದ್ದಾರೋ, ಯಾರನ್ನ ಆಯಾ ಕ್ಷೇತ್ರಗಳಿಗೆ ಉಸ್ತುವಾರಿಯನ್ನಾಗಿ ಮಾಡಿದಾರೋ ಅವರ ತಲೆದಂಡ ಆಗುವಂಥ ಸಾಧ್ಯತೆ ಇದೆ, ಅವರ ಮಂತ್ರಿಗಿರಿಗೆ ಕೊಕ್ ಬೀಳುವಂಥ ಸಾಧ್ಯತೆ ಇದೆ. ಆ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಅಭ್ಯರ್ಥಿಗಳ ಕೊರತೆ ಇದೆ, ಪ್ರಬಲ ಆಕಾಂಕ್ಷಿಗಳು ಕೂಡ ಯಾರೂ ಇಲ್ಲ. ಅದ್ರ ಜೊತೆಗೆ ಮೋದಿ ಮೇನಿಯಾದ ಮುಂದೆ ನಾನು ಎದೆ ಕೊಟ್ಟು ನಿಲ್ತೀನಿ, ಗೆಲ್ತೀನಿ ಅನ್ನುವ ಒಂದು ಉತ್ಸಾಹ ಯಾರಲ್ಲೂ ಇಲ್ಲ. ಹೀಗಾಗಿ ಹೈಕಮಾಂಡ್ಗೆ ಇದೇ ದೊಡ್ಡ ತಲೆಬಿಸಿ ಆಗಿದೆ. ಅದ್ರ ಜೊತೆಗೆ ಸಚಿವರನ್ನೇ ಕಣಕ್ಕಿಳಿಸೋದ್ರ ಬಗ್ಗೆಯೂ ಕೂಡ ಒಂದು ಹಂತದಲ್ಲಿ ಚರ್ಚೆ ಇದೆ. 1-to-1 ಮೀಟಿಂಗ್ ಮಾಡೋದಕ್ಕೆ ರಣದೀಪ್ ಸುರ್ಜೇವಾಲಾ ಹೈಕಮಾಂಡ್ನಲ್ಲಿ ಈ ಮೀಟಿಂಗ್ ಮಾಡೋದಕ್ಕೆ ರಾಜ್ಯದ ಸಚಿವರುಗಳನ್ನು ಕರೆದಿದ್ದಾರೆ. ಅವರಿಗೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟು, ಟಾಸ್ಕ್ ಕೊಟ್ಟು ಇದನ್ನ ಮಾಡಿ ಅಂಥೇಳಿ ಹೇಳುವ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ DCM ಸ್ಥಾನ ಕೇಳಿದ್ದು ತಪ್ಪಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕಮ್ಯುನಿಟಿಗೆ ಒಂದೊಂದು DCM ಸ್ಥಾನ ಕೊಡಬೇಕು ಅಂತೇಳಿ ಹೇಳಿದರು. DCM ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೀಗಂತ ದೇವನಹಳ್ಳಿಯಲ್ಲಿ ಹೇಳಿದ್ದು ರಾಮಲಿಂಗಾರೆಡ್ಡಿ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾನ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಹೈಕಮಾಂಡ್ ಬಳಿ DCM ಸ್ಥಾನ ಕೊಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಇದು ಹೈಕಮಾಂಡ್ ಬಿಟ್ಟ ವಿಚಾರ ಅಂತೇಳಿ ಹೇಳಿದ್ದಾರೆ. ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಅಲ್ಲ, ಆದರೆ ಆಗ್ಬೋದು, ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದಿದೆ. ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ, ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ, ಅದರ ತೀರ್ಮಾನ ಯಾರು ಮಾಡಬೇಕು? ಹೈಕಮಾಂಡ್. ನನಗೆ ಗೊತ್ತಿಲ್ಲಪ್ಪ, ಆದರೆ ಕೇಳೋದು ತಪ್ಪೇನಲ್ಲ, ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್. ಇಲ್ಲಪ್ಪ, ನಾನಿಲ್ಲ.
ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅದರ ತೀರ್ಮಾನ ಯಾರು ಮಾಡಬೇಕು? ಹೈಕಮಾಂಡ್. ನನಗೆ ಗೊತ್ತಿಲ್ಲ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ರಿಪೋರ್ಟರ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ತಾವು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸಿದ್ರಿ. ಆಗ ಅವರು ಹೇಳಿದ್ರು ಕಮ್ಯುನಿಟಿಗೆ ಒಂದೊಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ. ಆ ವಿಚಾರ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಈ ಎಲ್ಲದರ ಹಿಂದಿನ ಲೆಕ್ಕಾಚಾರ ಏನಾಗಿದೆ, ಏನೇನು ಹೇಳಿದ್ದಾರೆ, ಯಾರ್ಯಾರು, ಏನು ಮಾಹಿತಿ ಇದೆ ವಿಜಯ್? ರಂಜಿತ್, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಂದರೆ ಅಧಿಕಾರಕ್ಕೆ ಬಂದು 6 ತಿಂಗಳ ಬಳಿಕ ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಬೇಡಿಕೆ ಹೆಚ್ಚಾಗ್ತಾ ಇರುವಂಥದ್ದು, ಒತ್ತಾಯ ಹೆಚ್ಚಾಗ್ತಾ ಇರುವಂಥದ್ದು. ಕೇವಲ ಒತ್ತಾಯ ಅಲ್ಲ, ಇದರಿಂದ ಒಂದು ರೀತಿಯಲ್ಲಿ ರಣತಂತ್ರ ಇರುವಂಥದ್ದು. ಯಾಕೆ ಅಂತಂದರೆ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಒಬ್ಬರೇ ಮಾತ್ರ ಇರುವಂಥದ್ದು. ಕಂಡೀಷನ್ ಮೇಲೆ ಷರತ್ತಿನ ಮೇಲೆ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಕೊಂಡಿದ್ರು. ನಾನು ಒಬ್ಬರಿಗೆ ಬಿಟ್ಟು ಬೇರೆಯವರು ಯಾರಿಗೂ ಕೊಡಬಾರ್ದಂತ. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಒಂದಷ್ಟು ಸ್ಟ್ರಾಟಜಿ ಇರುವಂಥದ್ದು. ಅಂದರೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿ ಅವರ ಹಿಡಿತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಅನ್ನುವಂಥದ್ದು ಏನು ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇರುವಂಥದ್ದು. ಅದರ ಭಾಗವಾಗಿ ಅದಕ್ಕೆ ಸಿಡಿದೆದ್ದಿರುವಂತಹ ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದ್ರಿಂದ ಪಟ್ಟ ಹಿಡಿದಿರುವಂಥದ್ದು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಏನು ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಿರುವಂಥದ್ದು. ಕೇವಲ ಒಬ್ಬರಿಗೆ ಅಂತಲ್ಲ, 3 ಸಮುದಾಯಕ್ಕೂ ಕೂಡ ಕೊಡಬೇಕು ಅಂತ. ಈಗಾಗಲೇ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅದೇ ರೀತಿ ಅಲ್ಪಸಂಖ್ಯಾತ, ಲಿಂಗಾಯತ ಮತ್ತು SC/ST ಈ ಸಮುದಾಯಕ್ಕೆ ಕೊಡಬೇಕು ಉಪಮುಖ್ಯಮಂತ್ರಿ ಸ್ಥಾನ ಅಂತ ಹೈಕಮಾಂಡ್ಗೆ ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಉಪಮುಖ್ಯಮಂತ್ರಿ ಸ್ಥಾನದ ಒತ್ತಾಯ ಜಾಸ್ತಿ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಸಂದೇಶ ಹೋಗುವಂಥದ್ದು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಯಾಕೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತಂದ್ರೆ ರಂಜಿತ್, ಅವರು ಸಾಕಷ್ಟು ಪ್ರಭಾವಿ ನಾಯಕ ಮತ್ತು ಒಂದಷ್ಟು ಶಾಸಕರ ಗುಂಪು ಇರುವಂತ ನಾಯಕನಾಗಿ ಬಿಂಬಿಸ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಹೇಳಿಕೆ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಅದರ ಬೆನ್ನಲ್ಲೇ ಕೂಡ ಲೋಕಸಭಾ ಚುನಾವಣೆಗೆ ಯಾವ ಸಚಿವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೂಡ ಈಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬೇಡಿಕೆ ಬಂದಿರುವಂಥದ್ದು. ಇದು ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಕಾದು ನೋಡಬೇಕು ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.